ಪಾರ್ಥ, ಇದು ಅಲ್ಲದು ಮತ್ತೆ ಹೇಳುವನು ಕೇಳು. ಜಗತ್ಕರ್ತ ಚೆನ್ನಾಗಿ ಹೇಳು. ವಿಜಯಾನಿಯನ್ನ ನಂದಿಸುವಿಯ, ವಿಜಯಾನಿಯನ್ನ ನಂದಿಸಿ ಅಳಕುಸುವಿಯ. ಜಗತ್ಕರ್ತರೇ ಚೆನ್ನಾಗಿ ಹೇಳು. ವಿಜಯಾನಿಯನ್ನ ನಂದಿಸಿ ಅಳಕುಸುವಿಯ. ಮನಕ್ಕೆ ನೊಯ್ಯುವ ಮಾತನಾಡುವೆಯ, ಮನಕ್ಕೆ ನೊಯ್ಯುವ ಮಾತನಾಡು ಸೈಸನು ನಿನ್ನ ಅಪನಂದಯ. ವಿಜಯ ನೀಯನ್ನ ನಂದಿಸುವಿಯ, ವಿಜಯ ನೀಯನ್ನ ನಂದಿಸಿ ಅಳಕುಸುವಿಯ. ಕಲಿಪಾರ್ತಾರೆ. ಜಗತ್ಕರ್ತರೇ ಹರಿಯನ್ನು ಸವಿಸ್ತಾರವಾಗಿ ಹೇಳು. ಪಾಂಡವರ ಕೀರ್ತಿಗಾಗಿ ಮಹಾಕಾರ ಮಾಡಿದೆ, ಕೂಲಿಯಾಳಿನಂತೆ ರಥ ನಡೆಸಿ ಬಾಳಿದೆ. ಅರ್ಜುನ, ಜಗತ್ಕರ್ತರೇ ಚೆನ್ನಾಗಿ ಹೇಳು. ಪಾಂಡವರ ಕೀರ್ತಿಗಾಗಿ ಮಹಾಕಾರ ಮಾಡಿದೆ, ಕೂಲಿಯಾಳಿನಂತೆ ರಥ ನಡೆಸಿ ಬಾಳಿದೆ. ಇಂದು ನಿನ್ನಲೆ ನಂದೆ ಹೊಂದಿದೆ, ಇಂದು ನಿನ್ನಲೆ ನಂದೆ ಹೊಂದಿದ್ದೈಸನು ನಿನ್ನ ಅಪನಂದಯ. ವಿಜಯ ನೀಯನ್ನ ನಂದಿಸುವಿಯ, ವಿಜಯ ನೀಯನ್ನ ನಂದಿಸಿ ಅಳಕುಸುವಿಯ. ಅರ್ಜುನ, ಜನಾರ್ದನ ನಿನ್ನಗಿಂತ ಜ್ಞಾನವು ಎತ್ತಲಿದ್ದು ಬಂದು ಆವರಿಸಿ ಎನ್ನ ಮಗನಿಂದಲೇ ಬಂದಿತ್ತು ಪರಮಾತ್ಮ. ಸುಜ್ಞಾನನ್ನ ಅನಿಸಿದ ನಿನ್ನ ಪ್ರಾಜ್ಞವಲ್ಲ ಈಗ ಎತ್ತ ಹೋಯಿತು. ಎನ್ನ ಮಗನಿಂದೇ ಹೊರೆ ಹೋಗಿದ್ದು ಶ್ರೀಕೃಷ್ಣ. ಆ ವೀರವರು ಇಲ್ಲದ ಕಾಲದಲ್ಲಿ ನಿನ್ನ ತರುಣನಾದ ಅಭಿಮಾನ್ಯನ ಕೌರವರೊಡನೆ ದುರದಾತುರನಾದ ಓದ ವರ್ತಮಾನವನ್ನು ಅರಿದವನ ಮೇಲೆ ಬರಿದೇ ನಿಷ್ಠೂರದ ನಿನ್ನಗೆ ತಿಳಿಯದ ಕಾರ್ಯವು ಧಾವತಿರುವುದು ಪರಮಾತ್ಮ. ಕಲಿಪಾರ್ಥನೆ. ಜಗತ್ಕರ್ತನೇ ಕೂಲಿ ಇಲ್ಲದ ನಿನ್ನ ರಥವನ್ನು ಒಡೆದು ಕಾಲಾರಣ್ಯ ಮಾಡುವ ಹಾಳಿಗೆ ಇಂಥ ಕೀಳು ಮಾತುಗಳನ್ನು ಆಡುವ. ಕಲಿಪಾರ್ಥನೆ. ಜಗತ್ಕರ್ತನೇ ನಿಮ್ಮ ಕಷ್ಟಗಳನ್ನು ಪರಿಹರಿಸುವುದಕ್ಕಾಗಿ ಬಿಟ್ಟು ಈ ಕೆಲಸ ಮಾಡುವನ ಮೇಲೆ ಇಷ್ಟೊಂದು ಕೋಪ ಅದಕ್ಕೆ ಪಾರ್ಥ. ಅಭಿಮಾನ್ಯನ ಸಂಗತಿ ಕಾಣದವನ ಕಣ್ಣೀಲಿ ನೋಡಿ ನೀನಾಡುವ ಮಾತನರ್ಥ. ಉಲ್ಲಲೋಚನನೇ ಕಲಿಪಾರ್ಥನೆ. ನಿನ್ನ ಮಾಯಾ ಜಾಲದ ಗುಣಗಳೆಲ್ಲವೂ ನಾನು ಬಲ್ಲೆನು ಬೇಗನೆ. ನೀನೇನು ಬಲ್ಲಿಯೋ ಅರ್ಚನಾ? ಕೃಷ್ಣ ನಾನೇನು ಬಲ್ಲೆ ಎಂದರೆ ನೀನು ಬಾಲಕನಾಗಿರುವಾಗಲೇ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದೆ. ಸೋದರ ಮಗನಾದ ಕಂಸಾಸೂರನ ಪ್ರಾಣವನ್ನು ಕಳೆದಿ. ಸ್ವಕ್ಕಿನಿಂದ ಕಾದಾಡಲು ಬಂದ ಬಾಮ ಮೈದನನಾದ ರುಕ್ಮಾಂಗದನ ಪ್ರಾಣವನ್ನು ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಬಡಿಸಿದೆ. ಹಾಡದ ತಾಯಿಯಾದ ರೇಣುಕಾದೇವಿಯನ್ನು ತಲೆಯನ್ನು ಕೊಳಗೆಯಿಂದ ಕಡಿದು ಹೊರಗಳಿಸಿದೆ. ನೀನು ಕೇವಲ ಬಂಧು ಬಾಂಧಗಳಿಗೆಲ್ಲ ಮೋಸಗಾರಿಕೆಯನ್ನ ಮಾಡಿದಂತ ಮಹಾ ಮೈಮನು ನೀನು. ಅಯ್ಯೋ ಯಕ್ಕೋಚಿತ ಸೋದರ ಹಳ್ಳಿಯನಾದ ಅಭಿಮಾನ್ಯವನ ಪ್ರಾಣವನ್ನು ಉಳಿಸುವೆಯೇನೋ ಮುರಹರಿ. ದಾರಿಗೆ ತಿಳಿಯದು ನಿನ್ನ ಕಪಟದ ದಾರಿ. ಪಾರ್ಥ,
ಪಾರ್ಥ, ಜಗತ್ಕರ್ತ, ಇದು ಅಲ್ಲದು ಮತ್ತು ಹೇಳುವನ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಓ ದುರದೀರನೆ ಬಾ ಕಲಿ ಪಾರ್ಥನೆ. ಅರ್ಜುನ, ಜನಾರ್ದನ, ಚೆನ್ನಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ದುರದೀರನೆ ಓ ಕಲಿ ಪಾರ್ಥನೆ ದುರದೀರನೆ, ನೀ ಎಂತ ಮಾತು ಕೇಳಿದಿ ಎನ್ನೊಡನೆ, ಎಂತ ಮಾತು ಕೇಳಿದಿ ಎನ್ನೊಡನೆ. ಅರ್ಜುನ, ಕೇಳು. ಕುರುಕ್ಷೇತ್ರ ಯುದ್ಧವನ್ನು ನೀ ಬಲ್ಲೆಯ, ನಾರನ್ನು ಗೆದ್ದಿರುವೆಯ. ನೀನಿಲ್ಲದ ಸಮಯದಲ್ಲಿ ಚಂದ್ರಧರನ ಬಂಧುರ ಕಾಳಗವನ್ನು ಮಾಡಿ ಚೆನ್ನಾಗಿ ಕೇಳು. ಬ್ರಹ್ಮಾಸ್ತ್ರವನ್ನು ಪಡೆದುಕೊಂಡಿರುವರು ನಾರಾಯಣ. ಚೆನ್ನಾಗಿ ಕೇಳು ಪಾರ್ಥ. ಅದೇನು ಚೆನ್ನಾಗಿ ಹೇಳ ನಾರಾಯಣ. ಕುರುಕ್ಷೇತ್ರ ಯುದ್ಧವನ್ನು ನೀ ಬಲ್ಲೆಯ, ಪಾರ್ಥ. ಎನ್ನಾಗಿ ನಡೆಸಿದ್ದು ಮರತೋದಿಯ ತರವಲ್ಲವ, ಎನ ಮೈಮೆ ತಿಳಿಯಾದೆ ಮಾತಾಡೆಯ. ಓ ಕಲಿ ಪಾರ್ಥನೆ ಬಾ ದುರದೀರನೆ, ಓ ಕಲಿ ಪಾರ್ಥನೆ ಬಾ ದುರದೀರನೆ, ನೀ ಎಂತ ಮಾತು ಕೇಳಿದಿ ಎನ್ನುವ, ಕಡುಗಲಿಯಾದ ಪಾರ್ಥನೆ, ಜಗತ್ಕರ್ತರೆ, ಬಿಡುನಿಂದ ಬಿಡ ನುಡಿಗಳನ್ನು ಬೇಗನೆ. ಅದು ಹೇತಕ್ಕೆ ನಾರಾಯಣ. ಮತಿ ಸೋದರ ಮಾವನಾದ ಕಂಸನನ್ನು ಈ ಪಡವೆ ತಳಕ್ಕೆ ಹೊಡೆದು ಕೆಡಿಸಿದನು. ಶಕ್ತಿಯಿಂದ ಕಾಳಗಕ್ಕೆ ಬಂದ ರುಕ್ಮಾಂಡನ ಪ್ರಾಣವನ್ನು ನಮ್ಮಣ್ಣನಾದ ಬಲರಾಮನ ಕೈ ಒಳಗೆ ಸಿಲುಕಿಸಿದನು. ಅಲ್ಲಿ ಪಾರ್ಥನೆ, ಜಗತ್ಕರ್ತರೆ, ಬಂದವರನ್ನು ಹತಿಸಿದ ನಂದರು ಆಡಿದರೂ ಚಿಂತೆ ಇಲ್ಲ. ನಿನ್ನ ತಾತನಾದ ಕಲಿ ಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದೆ. ಅದು ನಿನ್ನ ಪಾರಂತಃಕರಣದಿಂದ ಪರಮಾತ್ಮ. ಇದು ಆಗಿರಲಿ, ನಿನ್ನ ತಂದೆಯಾದ ಇಂದ್ರನ ಕಾಂಡನ ವನವನ್ನು ನೀನೇಕೆ ದಗ್ಗಿಸಿದೆ. ಅದು ನಿನ್ನಿಂದಲೇ ಶ್ರೀಕೃಷ್ಣ. ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನಿದೆ. ಆಯುಷ್ಯ ಮುಗಿದಾಕ್ಷಣಕ್ಕೆ ದಾರ ಕಡಿದ ಮರಣವಾಗದು. ಅದನ್ನು ತೆಪ್ಪಿಸಿಕೊಳ್ಳುವುದಕ್ಕೂ ಯಾರಿಗೆ ಸಾಧ್ಯ ಇಲ್ಲ. ಅವರವರ ವಾರಿ ಕರ್ಮಾನುಸಾರವಾಗಿ ವಾರಿ ಜಗತ್ಭವನ ಬರೆದ ಲಿಖಿತಕ್ಕೆ ದಾರ ಮಾಡುವುದು. ಅಭಿಮಾನ್ಯನ ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿಗೆ ಹೋದರೆ ತಿಳಿಯಬಹುದು ಕಾಂಡೇವಿ. ಬಿಡಿ ಬಿಡಿ ಹೆಚ್ಚಿನ ಏತಕ್ಕೆ ಮಾಡುವಿ. ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ, ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ. ನೀನು ಭುವನ ಕುಕ್ಷಿಯಾಗಿಯೂ ಜಗದ್ವ್ಯಾಪಕನಾಗಿಯೂ ಸರ್ವಾಂತರಯಾಮಿಯಾಗಿಯೂ ವೇದಗಳಿಗೆ ಸಿಲಕದ ಮಹಾಮಹಿಮನಾಗಿಯೂ ನಿನಗರಿಯದ ಕಾರ್ಯದಾವದು ನೀನಿಲ್ಲದೆತ್ತಡೆ ಈ ಜಗತ್ತಲ್ಲಿಯದು. ಜಗಜ್ಜೀವ ಜಾಲಂಗಳಿಗೆಲ್ಲ ಸೂತ್ರಧಾರಕನಾಗಿ ಅಭಿಮಾನ್ಯವನನ್ನು ವೈರಿಗಳ ಕಡೆಯಿಂದ ಕೊಲ್ಲಿಸಿ ಎನ್ನ ಮುಂದೆ ಮಾತ್ರ ಬೇಡವಿ ಏನು ಕಾಣದವನಾಗಿ. ಕೃಷ್ಣ, ಅರ್ಜುನ, ನಿನ್ನ ಹಳಿಯನ ಉದಾರ್ಯ, ಧೈರ್ಯ, ಗಾಂಭೀರ್ಯ, ಚಾತುರ್ಯಾದಿಗಳನ್ನ ನೆನೆಸಿಕೊಂಡರೆ ಕಣ್ಣಿನೊಳಗೆ ಕಣ್ಣೀರು ತಮ್ಮಷ್ಟಕ್ಕೆ ತಾವೇ ಕರೀತ್ರವು. ಅಯ್ಯೋ ಅವನ ಮುಖಾರವೆಂದ ನೋಡದ ಇರಲಾರನು ನಾನೊಂದು ಕ್ಷಣ. ನಾರಾಯಣ, ಅರ್ಜುನ,
ನಿನ್ನಿನ ದಿನ ರಾತ್ರಿ ಪಂಕ್ತಿ ಭೋಜನ ಕಾಲದಲ್ಲಿ ಹಪ್ಪ ಹಪ್ಪ ಕಪಟ ನಾಟಕನಾದ ಶ್ರೀಹರಿಯ ಮಾತು ಮಾತ್ರ ನೀನು ಎಂದಿಗೂ ನೆಂಬಬೇಡವೆಂದು ಹೇಳಿದನಲ್ಲ. ಅವನ ಗೊಡವೇನು? ಅವನ ಮಾತು ಈಗ ನನಗೆ ಸಹಜವಾಗಿ ತೋರಿತಲ್ಲ. ಅಯ್ಯೋ ಅಂತ ಕೂಸನ್ನ ಕಳೆದ ಕಂಡ ಕಾಪಾಡಿದರ ಬಂದ ಭಾಗ್ಯವೇನಿದೆ ರುಕ್ಮಿಣಿನಾಥ. ಧರ್ಮಜನೆಲ್ಲಿಗೆ ಮಾತ್ರ ಬರಲಾರೆನು ಸರ್ವತ. ರಿಪುಕೊಳರ್ ಭಟರಂಬ ವಾರದ ಕದಂಬಕ್ಕೆ ಇಂಬಗಡದ ಕುಂಭಸ್ಥರವನ್ನು ಭೇದಿಸಿ ಅಂಬರಕ್ಕೆ ಮರಗ ರಾಜನಂತೆ ಮೆರಬ ಕದರ ಪ್ರಸಿದ್ಧನಾದ ತನುಂದೇನೆ. ನಿನ್ನಗೇನು ಹಿಡಿತೆ ಮಂದಮತಿ ಬೇಗನೆ. ಋತಿಗೊಂದದೆ ಇಮಲ ಮತಿವಿತನಾದ ಧರ್ಮಜನಲ್ಲಿಗೆ ಹೋದರೆ ಸುತನು ನಿಧಿಸ್ಥಿತಿ ತಿಳಿಯುವುದು. ಬಾ ರಥವೇ ಪುಟ್ಟಿ ಪಡಲಿನ ತೀರ್ವದಿಂದ ಹೋಗಲು ಉತ್ತಿತ್ತೆ ನಾವು ಇಂದ್ರ ಸಂಜಾತ. ರಿಪಗಳ ಗರ್ಭ ನಿರ್ಭೀತ ಅಂಬುಜಾಕ್ಷರೇ ಕಲಿಪಾರ್ಥನೆ. ನಿನ್ನ ಹಳೆಯನಾದ ಅಭಿಮಾನ್ಯನು ಕೊಂಬಿನೀಸರವನ ಕಾದಾಡಿ ಕರಂಬುಜಗಳನ್ನು ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನೆನೆಸಿಕೊಂಡನು, ಎಷ್ಟು ನೆಪಗಂಡು ಕಣ್ಣೀರು ಸುರಿಸಿದನು, ಎಷ್ಟು ಮನನೊಂದು ಮರೆಯಿದನು. ಅಯ್ಯೋ ಅಭಿಮಾನ್ಯವೇ, ನನ್ನ ಪ್ರಾಣವನ್ನು ಮಾಡಿದವನ ಸರವನ್ನ ಗಗನಾಂತರದಲ್ಲಿ ಹಾಡಿಸಲು ಇಲ್ಲವೇ ಕುರಬಲವನ್ನ ಸುಟ್ಟು ಸೂರ್ಯ ಮಾಡಿದರೆ ಎಷ್ಟು ಮಾತನಾಡಿದರೂ ಹತಭಾಗ್ಯನಾದನಲ್ಲೋ ಕೃಷ್ಣ. ಇರಲಿ ನೋಡೋಣ, ವಿಧಿಷ್ಠರನಲ್ಲಿಗೆ ಮಾರತನಗಿಂತಲೂ ಮಿಂಚಿ ರಥವನ್ನು ಬಿಡುಗೋವರ್ತನದಾರನೇ ಭಟು ಭಟ ಕುಲೋತ್ಮನಾದ ಸೂತನೇ, ಎನ್ನ ಹಠವು ತೀರಿತಿ ಇಂದಿಗೆ ಬೇಗನೆ. ಪೂರ್ವದ್ದೇಶಿಯಾದ ಅಭಿಮಾನ್ಯ ನಮ್ಮವನ ಪದ್ಮಯುಗದೊಳ ಮರಣವಾದ ಸಂಗತಿ ಪಿತನಾದ ಪಾರ್ಥನಿಗೆ ತಿಳಿಸಿದನು. ಬೊಕ್ಕೆಯನ್ನ ಕಾರ್ಯವು ನೆರವೇರಿತು. ಅಳಿಯನಾದ ಅಭಿಮಾನ್ಯನನ್ನು ಉಳಿಸಬಾರದನ್ನ ನನ್ನ ಮನದರಿಕೆಯು ಇಂದಿಗೆ ಕೈಗೂಡಿ. ಮುಂದೆ ಅವನೊಡನೆ ತೊಂದರೆ ಬಾರದಂತೆ, ಯಾವ ತೊಂದರೆ ಬಾರದಂತೆ ನಿವಾರಣೆ ಆಯಿತು. ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮದನಲ್ಲಿಗೆ ಕರೆದುಕೊಂಡು ಹೋಗಿ ಇವನ ಪುತ್ರ ಶೋಕವನ್ನು ಬಿಡಿಸುವನು. ಮುಂದೆ ಕೌರವಾದಿಗಳನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡುವನ ಸಾರಥಿ ಹೀಗಿರುವುದು ನೋಡು ನನ್ನ ಯುಕ್ತಿ. ಇಷ್ಟೊಂದಾಗಲಿ ದೇವನೇ. ಅರ್ಜುನನೇ, ನಾವು ಸಮರಂಗಮ ಮಾಡಿ ಬರುವ ಸಮಯದೋಳು ಕ್ರಮವಾಗಿ ಅಭಿಮಾನ್ಯನು ಬಂದನ್ನ ಚಂದನವನ್ನಾರೋಹಿಸಿ ಶರೀರದಲ್ಲಿ ಮೂಡಿದ್ದ ಗಾಯಗಳನ್ನು ಕಂಡು ಮನನೊಂದು ಮೊರಗಿ ಮಾತನಾಡಿಸಿ ಅನ್ನ ಮನೋಬೇಸರವನ್ನು ಪರಿಹರಿಸುವ ತರುಳನು ಧರ್ಮಜ. ಅದು ನನಗೆ ತಿಳಿಯದು ಪಾರ್ಥ. ಅಯ್ಯೋ, ನಾನು ಬಂದ ಭಾಗ್ಯರಾಜನು. ಕಂದನಾದ ಅಭಿಮಾನ್ಯವನನ್ನು ಕುಂಬಿನೀಸರಾದ ಕೌರವರ ಕೊಂದರೋ ಏನು? ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುವುದು ಲಕ್ಷ್ಮೀಪತಿ. ಸ್ವಲ್ಪವಾದರೂ ಹೇಳು ಅಭಿಮಾನ್ಯವನ ಸಂಗತಿ. ಧರ್ಮಜ. ಪಾರ್ಥ, ಜಗತ್ಕರ್ತ, ಹೇಳುವನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಪಾರ್ಥ, ಯೋಚನೆಯ ಏತಕ್ಕೆ ಮಾಡುವಿಯ? ಪಾರ್ಥ, ಯೋಚನೆಯ ಏತಕ್ಕೆ ಮಾಡುವಿಯ? ಕಲಿ ಪಾರ್ಥರೇ, ಜಗತ್ಕರ್ತರೇ, ಕೇಳು. ಅದೇನು ಚೆನ್ನಾಗಿ ಹೇಳು. ಪಡದ ಮಗನಾದರೇನು ಅನ್ಯನಾದರೇನು? ಪಡದ ಮಗನಾದರೇನು? ಚೆನ್ನಾಗಿ ಹೇಳು. ಪಡದ ಮಗನಾದರೇನು
ಪಾರ್ಥರೇ, ಜಗತ್ಕರ್ತರೇ, ಚೆನ್ನಾಗಿ ಹೇಳು. ಜಡದಿ ಭವನೋ ತನ ಬರದ ಬರಹಕ್ಕೆ. ಪಾರ್ಥರೇ, ಜಗತ್ಕರ್ತರೇ, ಚೆನ್ನಾಗಿ ಹೇಳು. ಜಡದಿ ಭವನೋ ತನ ಬರದ ಬರಹಕ್ಕೆ ಕಡೋ ಮಿಡುಕು ಕಡೋ ಮಿಡುಕು ಯೋಚನೆಯ ಏಕತೆ ಪಾರ್ಥ ಯೋಚನೆಯ. ಫಲ್ಗುಣ, ನಾರಾಯಣ, ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ಪರಮಾತ್ಮ. ಕಾಣದ ನಿನ್ನ ಮಗನ ವರ್ತಮಾನವ ಹೇಳೆಂದರೆ ನಾನೇನು ಹೇಳಲಿ? ಪಂಚಂಗದ ಶ್ರಾವಣ ತಿಳಿಯದ ಕಾರ್ಯವು ದಾವದಿರುವುದು. ನಿನ್ನ ಪುತ್ರನು ಮಿತ್ರರ ಒಡಗೂಡಿ ಆಟದೆ ಬರದೆ ನಿನ್ನನ್ನು ಮರೆತಿರುವನೋ ಏನು? ಇಲ್ಲವೇ ಪತ್ನಿಯರೊಡನೆ ಸುರತಾನದಿಂದ ಮಗ್ನನಾಗಿರುವನೋ ಏನು? ಇಲ್ಲವೇ ಚತುರರ ನಿರ್ಮಿಸಿದ ಪದ್ಮಯುಗದೋಳ ಮೃತಿ ಹೊಂದಿದನೋ ಏನು? ಅಯ್ಯೋ ಮುರಹರೇ, ಏನು ಮೋಸವನ್ನು ಮಾಡಿ ಕುಳಿತಿ? ಹೇಳು ಹೇಳು ಪಾರ್ಥ. ತತ್ಸಂಗತಿ ತಿಳಿಯಬೇಕಾದರೆ ಧರ್ಮದನಲ್ಲಿಗೆ ಹೋದರೆ ತಿಳಿಯಬಹುದು. ಅಭಿಮಾನ್ಯನ ಮರಣದ ಸಂಗತಿಯನ್ನಕ್ಕೆ ಸ್ವಲ್ಪ ಮಾತ್ರ ತಿಳಿಯದು ಪಾರ್ಥ. ದುರದೊಳತಿ ಸಮರ್ಥ. ಅಯ್ಯೋ ಮುರಾಂತಕನೇ, ಪ್ರಾಣನಾಡನು ನಾನಿನ್ನ ಅಭಿಮಾನ್ಯುವಿನ ಮುಖವನ್ನು ಬೇಗನೆ. ಕೃಷ್ಣ, ಅರ್ಜುನ, ತೋರಣಿ ತೊಲಗದ ಗಗನದಂತೆ ಪಂಕೆ ರೋಹ ಇಲ್ಲದ ಸರಸಿಯನ್ನ ಕಂಡಂತೆ ಕೇಸರ ವಿರಲಾಪವಿಲ್ಲದ ಕಾರಣದಂತೆ ಹರಿತತ್ವ ವಿಧಾನವನ್ನರಿಯದ ನರನ ವಿದ್ಯಾ ರಚನೆಯಂತೆ ಪುತ್ರನೆಲ್ಲದ ಮೇಲೆ ಈ ಸಂಪದ್ಭರಿತವಲ್ಲ ಸುಡಬೇಕೆ? ಮುರಹರನೇ, ಹಗೋ ನೋಡು, ವೀರರು ವೀರರಿಗಾಗಿ ಘಡನ ಕೈವಾರ ನಾರಿಯರು ರಥ ನಾರತಿಗಳನ್ನು ತಡಗಗಳಲ್ಲಿ ತರತೆಯರು ಆಸೆಗೆ ನೋಕು. ಅಭಿಮಾನ್ಯವನ್ನ ಇಲ್ಲದ ಇವರ ಜಯದುತ್ಸವದಾರತಿಯು ದಾರಿಗೆ ಬೇಕು. ಅಯ್ಯೋ ಮಗನೇ, ಪರಾಕ್ರಮವನ್ನು ಸಂಖ್ಯೆಚ್ಚಿಸುಡದೆ ಇಲ್ಲವೇ ಕರಬೇಡ ಬರೆಯುವ ಈ ಖಡ್ಗವನ್ನು ಎನ್ನಯ ಕೋಪ ರಮಸದ ತಾಪಕ್ಕೆ ತಡೆಯಲಾರದ ಚಿತ್ತ ಚಂಚಲದಿಂದ ಭುಗಿಲ್ಲಂದೇಲ್ಪ ಎನ್ನಯ ಕೋಪಾಗ್ರಗೆ ತಡೆಯಲಾರದ ಹುಡುಗಿಸುತ್ತೇಳ್ಪ ಎನ್ನಯ ಕೋಪದ ಹಬ್ಬರದ ತಾಪಕ್ಕೆ ತಡೆಯಲಾರದ ಎಷ್ಟು ಒಡೆದುಕೊಂಡರೂ ಫಲವಿಲ್ಲ. ಜಗದೊಡೆಯನೇ, ಅರ್ಜುನನೇ, ಒಡಲೊಳಗೆ ಕಡು ಭೇದವನ್ನು ಇರಿಸಿ ನಾ ಪಡದ ಮಗನಂ ಕೌರವರ ಪಡವಿಯೊಳಗೆ ಅಡಗಿಸಿದೀಯ. ಕಡಲ ಸೈನ, ನಿನ್ನ ಕಪಟವು ದಾರಿಗೆ ತಿಳಿಯದು. ಸಾಕು ಸಾಕು, ನಿನ್ನ ಸಾವಾಸವೇ ಬಹು ದೊಡ್ಡದು ಶ್ರೀಕೀರ್ತರಾಯ ಮಾಡಿ ಕುಳಿತು ಬಿಟ್ಟಿಯೋ. ನರನ ಎಲ್ಲ ಸಾರಥಿ, ಹೋ ದೇವ, ನರನ ಕಡೆ ದುಂಬವು ರಂಜಿಸಿದು ಮೂರ್ಛಗವಲ್ಲ. ನನ್ನನ್ನು ಯಾರು ಏನೆಂದರೂ ಚಿಂತೆ ಇಲ್ಲ. ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡನ ಒಡೆಯಿತಮ್ಮಂತೆ ಸುರ ನರಗೆ ನಡಿಗೆ ಸುರೇಶ್ವರನ ಇದೇನ ದಾಳಿಯನ್ನು ನರನಂ ನೆನೆದನೋ ಏನು?
ದಾತ್ರಿಯಂ ಪೊಕ್ಕ ಆದಿ ಶೇಷರು ತತ್ತರಗೊಂಡನು ಮೃತ್ಯು ಪರಮೇಶ್ವರ ಮರೆ ಒಕ್ಕಳು ಏನು ಸುರ ನರ ಗರಡ ಗಂಧರ್ವಾದಿಗಳೆಲ್ಲ ಭಯಭ್ರಾಂತರಾದರೆ ಏನು ಸಾಕು ಸಾಕು ಇದಿಷ್ಟನಲ್ಲಿಗೆ ಬಂದೆನು ರಥವನ್ನು ನಿಲ್ಲಿಸು. ಈ ಸಮಯದಲ್ಲಿ ಅರ್ಜುನ ಪಾಂಡವರ ಹತ್ತಿರಕ್ಕೆ ಹೋಗುವುದು ಲೇಸಾಗಿ ತೋರುವುದು. ಅರ್ಜುನನ ಕೋಪವು ಮೇಲೆ ದಪ್ಪಿತು ಸಾರಥಿ, ಈಗಲೇ ಮೆಲ್ಲನೆ ಹಿಂದಕ್ಕೆ ಸರಿದುಕೊಳ್ಳಬೇಕು ನಾನು ಜಾಗೃತಿ. ಓಹೋ ಅಣ್ಣನಾದ ಧರ್ಮನಂದನ, ಸೌಂದರ್ಯ ಅತಿಶಯದಿಂದಪ್ಪು ಎನ್ನ ಮನಕ್ಕಾನಂದವನ್ನು ತೋರಬೇಕನೆ. ಓಹೋ ಅಗ್ರಜ, ಶೌರ್ಯೋದಗ್ರ ವಿಗ್ರಹವನ್ನು ನೋಡುವನು ಜಾಗ್ರತೆಯಿಂದ ಕರೆಸು. ಚಂದ್ರನ ಒಪ್ಪುವ ಅಪರಮಿತ ಸಾಸಿಯಾದ ರಿಪುಕುಲಾಂತಕನ ನಿಪುಣನ ಮುಖವನ್ನು ತೋರಿಸು. ಜಗಿಸುವ ಮಗನ ಮಣಿರಥವಲ್ಲೇ ತೆಗೆಸುವರ ತತ್ವಜ ಪತಾಕೆಗಳನ್ನೇ ಒಂದಾದರೂ ಕಾಣವಲ್ಲವಲ್ಲ ಧರ್ಮನಂದನ. ಒಂದು ಮಾತನ್ನಾಡದ ಮೌನದಿಂದ ಕುಳಿತಿಯಲ್ಲೋ ಕಿಂಚಣ. ಹಿಂದೆ ರಮಣ ಎರವಾದ ಮಗನೋ ಹಿನ್ನೆಲೆಯ ಮಗನು ಎರವಾಗಿ ಹೋದನು. ಅಯ್ಯೋ, ನಾನಿಲ್ಲದ ಸಮಯದಲ್ಲಿ ಎಂತ ಮೋಸವನ್ನ ಆಯಿತು ಕಾಂತ. ಮಗನನ್ನ ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ವಲ್ಲಭ. ಸಲ್ಲೋತ ಅಭಿಮಾನ್ಯ ಮರಣವಾಗಿ ಹೋದ. ತಾಮಸವ ಮನದೊಳಗೆ ಇರಿಸಿ ಭೀಮಧರ್ಮ ಕುಲವೆಲ್ಲ ಕೋಮಲಾಂಗನ ತನಯನಗಲಿ ಭೂಮಿಯೋಳು ಬಾಳಲೆಂತ. ಕಂದನಾದ ಅಭಿಮನ್ಯು ಎತ್ತ ಪೋದಿ ಎಲ್ಲಿ ಮಾಯವಾದಿ. ನಿನ್ನ ಹೆತ್ತಾತಲು ಬಂದಿರುವನು ಬಂದು ಮಾತನ್ನಾಡಬಾರದೆ. ರಮಣ ರಮಣಿ, ಹಿನ್ನೆಲೆಯ ಮಗನು ಎರವಾಗಿ ಹೋದನು. ಕಾಂತಿ, ಏನು ಅರಿಯದ ಮಗನಿಗೆ ನೇವು ಹಣ್ಣು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮನಂದನ. ಅಯ್ಯೋ ಧರ್ಮರಾಯ, ಏನು ಮೋಸ
ಕಾಂತ, ಕಾಂತಿ, ಮಗನನ್ನ ಕಳೆದುಕೊಂಡು ನಾನು ಜೀವಿಸಲಾರೆನು ರಮಣ. ಹಿಂದಿಗೆ ತೀರಿತು ಮಗನ ಋಣ. ಜಡಜ ಗಂಧಿಯಳಾದ ಮಡದೀಮಣಿ, ಪಾಠ ವಿಪನಾದ ಧರ್ಮಜನು ಕಡು ದ್ರೋಹಿಗಳಾದ ಕೌರವರೊಡನೆ ನಾ ಪಡೆದ ಮಗನೆಯ ಕದನ ಮಂಡಲಕ್ಕೆ ಹೋಗಲ ನೇಮವನ್ನು ಕೊಟ್ಟಾರೆ. ಅಯ್ಯೋ ಕಾಂತಿ, ವೈದ್ಯಗಳ ಶಿರವನ್ನ ಗಗನಾಂತರದಲ್ಲಿ ಆಡಿಸುವ ಪಂಥ ಪರಾಕ್ರಮಗಳು ನಾವಿತ್ತು. ಹರಿಯದ ಕೂಸಿಗೆ ಇಂಥ ಮೋಸ ಬಂದೊದಗಿದೆ. ನಮ್ಮ ಪಂಥ ಪರಾಕ್ರಮವಲ್ಲ ಸುಟ್ಟು ಭಸ್ಮೀಕೃತವಾಯಿತು ಕಾಂತೆ. ಹತ್ತಿರವದು ನನಗಿಲ್ಲ ಕಾಂತ, ಕಾಂತೆ, ಮಗನನ್ನು ಕಳೆದುಕೊಂಡು ಸರಿ ಗೆಳಿತಿರೋಳು ನಾನು ಹೇಗೆ ಜೀವಿಸಲಿ ವಲ್ಲಭ? ನಿಮ್ಮ ಜನಕನ ಇಲ್ಲದ ಸಮಯದಲ್ಲಿ ಕದನಕ್ಕೆ ಹೋಗುವುದು ತರವಲ್ಲವನ್ನು ಹೇಳುವುದಕ್ಕೆ ನಿನ್ನಗಾದರೆ ಏನಾಗಿತ್ತು ಸುಂದರಿ? ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರೂ ನಮ್ಮ ಮಾತು ಕೇಳದೆ ಹೊರಟು ಹೋದನು ವಲ್ಲಭ. ಅಯ್ಯೋ, ನಮ್ಮ ಪ್ರಾಚೀನವೇ ಹೀಗಿರುವಾಗ ನಾರನ್ನು ಅನ್ನುವುದೇನಿದೆ? ಬಾಲ ನಿಲ್ಲದ ಮೇಲೆ ಬಾಳೆ ಫಲವೇನೋ ಚೆನ್ನಾಗಿ ಕೇಳುವಲ್ಲ, ಏನು ಚೆನ್ನಾಗಿ ಹೇಳುವಲ್ಲವೇ? ಕಂದನ ಮಗನೇ ಇಲ್ಲದ ಮೇಲೆ ಈ ಹಾಳು ರಾಜ್ಯವು ನಮಗೆ ಏಕೆ ಬೇಕು ಕಾಂತ? ಸ್ವಲ್ಪ ಹಾಲು ಅನ್ನವನ್ನುಣಿಸಿ ಬೆಳೆಸಿ ಬಾಲನೋ ಗುಣಶೀಲನೋ ಕಾಂತ, ಕಂದನೋ ಅಳೆದು ಪೋದನು ನಮಗಿನ್ನೆಲ್ಲಿದೆ ಸುಖವು ವಲ್ಲಭ. ಕಲಿರು ಕೋಧರಗಳನ್ನು ತಮ್ಮ ಹಾಳು ಹೊಟ್ಟೆಯನ್ನು ಹೊರದುಕೊಳ್ಳುವುದಕ್ಕಾಗಿ ಕಹುರವನ್ನೋಳು ಕಾಳಗವನ್ನು ನೇಮಿಸಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತರು ನೋಡು ನಿಮ್ಮಣ್ಣನಾದ
ಕಾಂತ, ಕಾಂತೆ, ಮಗನನ್ನು ಕಳೆದುಕೊಂಡು ಹಾಳು ರಾಜ್ಯ ಹಾಳುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ರಮಣ. ಮಾಡಿಕೊಳ್ಳುವೆನು ಪ್ರಾಣಹರಣ. ರಮಣ, ಹೇ ಭುವನ ಬ್ರಹ್ಮಾಂಡಲವನ್ನು ನಡಬಗರೆ ಅಂತ ಮಗನಿಗೆ ಎಡರಿಗೆ ಬಂದೊದಗಿದೆ. ನಮ್ಮ ಪಂಥ ಪರಾಕ್ರಮವನ್ನು ಸುಟ್ಟು ಹೋಯಿತೆ. ಏನು ಹರಿಯದ ಬಾಲಕನನ್ನು ವೈರಿಗಳ ಕೈವಶಕ್ಕೆ ಕೊಟ್ಟು ಬರಿದೇ ದರಿಯಂತೆ ಚಿಂತೆ ಮಾಡುತ್ತಾ ಕುಳಿತರೋ ಧರ್ಮಜನೇ, ನಿನ್ನ ಹಿರಿಯತನವೇ ಅದರೊಳಗಿರಬಹುದು. ಎನ್ನ ಮಗನನ್ನ ಮಾತ್ರ ಎರವ ಮಾಡಿದೆ, ಇನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿಕೆಯೋ ಧರ್ಮರಾಯ. ಕಂದ ನಿಲ್ಲದ ಮೇಲೆ ಮಂದ ಭಾಗ್ಯಳೋ ಸಿಂಧ ಹಿಂದಿಗೆ ಮೂಲಿದ ರಮಣ, ಅಲ್ಲವೇ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮ. ಧರ್ಮರಾಯ, ಎನ್ನ ಮಗನನ್ನು ಮೋಸ ಮಾಡಬೇಕೆಂದು ಎಷ್ಟು ದಿನದಿಂದ ಮನಸ್ಸಿನಾಗಿಟ್ಟುಕೊಂಡಿದ್ದೆ. ಬಂಗು ಬಾಂಧವರೊಳಗೆ ದಿನ ಕುಂದು ಪೊತ್ತೇನು ಸುಂದರಾಂಗ ಕಂದನಗಲಿ ಬಾಳಲಾರೆ ಎಂದು ಸಿಂಧಪುರೇಶ ಮೋನಿದ ಏರವಾದ ಮಗನ ಸುಂದರ, ಸುಂದರಿ, ನೀನು ಚಂದರವನ್ನು ಆರೋಹಿಸಿ ಎತ್ತ ಹೋಗಿದ್ದರು ಅಮ್ಮ ಪಿತನು ಎತ್ತ ಹೋದನೆಂದು ಕೇಳುವ ಪುತ್ರ ರತ್ನವು ಇಂದಿಗೆ ಮಾಯವಾಗಿ ಹೋದನಲ್ಲ. ಕಾಂತ, ಚಕ್ರಧರನಾದ ಮಾವನಿದ್ದು ವಿಕ್ರಮನಾದ ತಂದೆಯಿದ್ದು ಸುಕುಮಾರನಾದ ಅಭಿಮಾನ್ಯುವಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತಾಯ್ತಲ್ಲ ಕಾಂತ. ವಲ್ಲಭ, ಸುಕುಮಾರನಾದ ಅಭಿಮಾನ್ಯುವಿನ ಮೇಲೆ ಸಿಂಧೂಪುರೇಶ್ವರ ಮುನಿದನು ರಮಣ. ಮಾಡಿಕೊಳ್ಳುವೆನು ಪ್ರಾಣಹರಣ. ಉತ್ತಮ ಸ್ತ್ರೀಯರೋಳು ಉತ್ತಮವಾದಂತ ಮತ್ತ ಗಜಗಾಮನಿಯಾದ ಕಾಂತೆ ಅಂತ ನಮ್ಮ ವಂಶದಲ್ಲಿ ಉತ್ಪತ್ತಿಯಾದಂತ ಒಂದು ಮುತ್ತನ್ನ ಒಡೆಯಿತು. ಇಂದಿಗೆ ನಮ್ಮ ಬಾಳ್ವೆ ಸುಭದ್ರಾ ಪ್ರಾಣೇಶ್ವರ